ನಿನ್ನೆ ದಾಖಲೆಯ 16ನೇ ಬಜೆಟ್ ಅನ್ನ ಸಿಎಂ ಸಿದ್ದರಾಮಯ್ಯ ಏನೋ ಮಂಡಿಸಿದ್ರು. ಆದ್ರೆ ಆ ಬಜೆಟ್ ಮಂಡನೆಯ ಬೆನ್ನಲ್ಲೇ ಈಗ ಮುಂದಿನ ಬಜೆಟ್ ಯಾರು ಮಂಡಿಸ್ತಾರೆ, 16, 17, 18, 19 ಆಗುತ್ತಾ ಅನ್ನೋದ್ರ ಬಗ್ಗೆ ಚರ್ಚೆ ಶುರುವಾಗಿದೆ. ಒಂದಷ್ಟು ನಾಯಕರು ಯಾವುದೇ ಸಂದೇಹ ಬೇಡ, ಸಿದ್ದರಾಮಯ್ಯನವರೇ ಮುಂದಿನ ಬಜೆಟ್ಗಳನ್ನ ಮಂಡಿಸೋದು ಅಂತ ಹೇಳಿದ್ರೆ, ಇನ್ನೊಂದಷ್ಟು ಮಂದಿ ಇದರ ಬಗ್ಗೆ ಸಂಶಯ ಮೂಡೋ ಹಾಗೆ ಮಾತುಗಳನ್ನ ಆಡ್ತಿದ್ದಾರೆ. ವಿಪಕ್ಷಗಳಂತೂ ಬಜೆಟ್ ವಿಚಾರವನ್ನೇ ಟಾರ್ಗೆಟ್ ಮಾಡಿ ಈಗ ವಾಗ್ದಾಳಿ ನಡೆಸ್ತಾ ಇದೆ. ಕರಿಮಣಿ ಮಾಲೀಕ ಬಜೆಟ್ ನಂತರ ಯಾರು? ಮುಂಚಿನ ಬಜೆಟ್ ಅವರೇ ಮಾಡ್ತಾರೆ, ಅದು ಮುಂದಿನ ಬಜೆಟ್ ಅವರೇ ಮಾಡ್ತಾರೆ. ಕೊನೆಯ ಬಜೆಟ್ ಅನ್ನ ಮಂಡಿಸಿದ್ದಾರೆ. ಅವ್ರು ಇನ್ನೂ 5 ವರ್ಷ ಇರ್ತಾರೆ ಅನ್ನೋದು ನಮ್ಮೆಲ್ಲರ ನಂಬಿಕೆ. ನಾನು ಮುಂದೆ ಇಲೆಕ್ಷನ್ ನಿಲ್ಲಲ್ಲ ಸಿದ್ದರಾಮಯ್ಯನವ್ರು ಹೇಳ್ಯಾರ. ಸಿದ್ದರಾಮಯ್ಯನವರು ಚೀಫ್ ಮಿನಿಸ್ಟರ್ ಇದ್ದಾರೆ ನೋಡಿ. ನಿಲ್ತಾನೇ ಇಲ್ಲ. ಕಾಂಗ್ರೆಸ್ನಲ್ಲಿ ನಡೆಯುತ್ತಿರೋ ಪಟ್ಟದ ಆಟದ ಕಾವು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆಯೇ ವಿನಃ ಕಡಿಮೆಯಾಗೋ ಒಂಚೂರು ಲಕ್ಷಣವೂ ಕಾಣ್ತಿಲ್ಲ. ಕೈಮನೆಯಲ್ಲಿ ಅಶಾಂತಿಗೆ ಕಾರಣವಾಗಿರೋ ಇದೇ ಸಿಎಂ ಕುರ್ಚಿ ಕದನ ಬಜೆಟ್ ಮೂಲಕ ಹೊಸ ರೂಪ ಪಡೆದುಕೊಂಡಿದೆ. ಅದೇನು ಅಂತ ಹೇಳ್ತೀವಿ. ಅದಕ್ಕೂ ಮುನ್ನ ಇವತ್ತು ಕಲಬುರಗಿಯ ಕಲ್ಯಾಣ ಪಥ ಕಾರ್ಯಕ್ರಮದಲ್ಲಿ ಮಾತನಾಡಿದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ಗೆ ಕಿವಿ ಮಾತು ಹೇಳಿದ್ದಾರೆ. ಅದೇನು ಅಂತ ನೀವೇ ಕೇಳಿ. ಶಿವಕುಮಾರು ಈ ಸಿದ್ದರಾಮಯ್ಯ ಇಬ್ಬರು ಸೇರಿದ್ರೆ ನಮ್ಮ ಕೆಲಸ ಆಗ್ತದೆ, ಇಲ್ಲದ್ರೆ ಹಿಂಗಾದ್ರೆ ಕಷ್ಟ. ಅದಕ್ಕೆ ನಾವೆಲ್ಲ ಹಿಂಗೆ ಹೋಗ್ಬೇಕು ಅಂತ ನಮ್ದೊಂದಿದೆ. ನಾನು ಹೇಳೋದೇನೆಂದರೆ, ಈ ಶಿವಕುಮಾರು ಸಿದ್ದರಾಮಯ್ಯ ಹಿಂಗೋದ್ರೆ ಸರಿ, ಹಿಂಗೋದ್ರೆ ನಮ್ಗೆ ತೊಂದರೆ. ಅದಕ್ಕೆ ನನಗೆ ಖರ್ಗೆ ಈ ಮಾತು ಹೇಳೋಕ್ಕೂ ಒಂದು ಕಾರಣವಿದೆ. ಅದೇನಂದ್ರೆ, ಮೊನ್ನೆಯಷ್ಟೇ ಸದನದಲ್ಲಿ ಶಾಸಕ ಸುನೀಲ್ ಕುಮಾರ್ ಬಜೆಟ್ ಬಳಿಕ ಕರಿಮಣಿ ಮಾಲೀಕ ಯಾರು ಅಂತ ವ್ಯಂಗ್ಯವಾಗಿ ಕೇಳಿ ಚರ್ಚೆ ಹುಟ್ಟು ಹಾಕಿದ್ರು. ನಮಗೆ ಅನ್ನಿಸ್ತಾ ಇದೆ ಕರಿಮಣಿ ಮಾಲೀಕ ಬಜೆಟ್ ನಂತರ ಯಾರು? ಬಜೆಟ್ ನಂತರ ಇದೀಗ ಬಜೆಟ್ ಬಳಿಕ ಮತ್ತೆ ಮುಂದಿನ ಸಿಎಂ ಬಗ್ಗೆ ಚರ್ಚೆ ನಡೆಯುತ್ತಿದೆ. ಅದರಲ್ಲೂ ಕಾಂಗ್ರೆಸ್ ಕುರ್ಚಿ ಕಿತ್ತಾಟವನ್ನೇ ಬಂಡವಾಳ ಮಾಡಿಕೊಂಡ ಬಿಜೆಪಿ ನಾಯಕರು ಹೋದಲ್ಲಿ ಬಂದಲ್ಲಿ ಕೈ ನಾಯಕರ ಕಾಲೆಳೆಯುತ್ತಿದ್ದಾರೆ. ಸಿಎಂ ಯಾರು ಅಂತ ಬಿಜೆಪಿ ನಾಯಕರು ಪ್ರಶ್ನಿಸಿದ್ದಾರೆ. ನಿನ್ನೆಯಷ್ಟೇ ಮಾತನಾಡಿದ ವಿಪಕ್ಷ ನಾಯಕ ಆರ್ ಅಶೋಕ್ ಇದು ಸಿದ್ದರಾಮಯ್ಯರ ಕೊನೆ ಬಜೆಟ್ ಅಂದಿದ್ದಾರೆ. ಇದಕ್ಕೆ ಪೂರಕವಾಗಿ ಇಂದು ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಾಂಗ್ರೆಸ್ನವರೇ ಇದು ಸಿದ್ದರಾಮಯ್ಯರ ಕೊನೆ ಬಜೆಟ್ ಅಂತಿದ್ದಾರೆ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯನವರ ಕೊನೆಯ ಬಜೆಟ್ ಅನ್ನ ಮಂಡಿಸಿದ್ದಾರೆ. ಆ ಕೊನೆಯ ಬಜೆಟ್ ಅಲ್ಲಿ ಯಾವುದೇ ರೀತಿಯಾದಂತ ಹೊಸ ಘೋಷಣೆಗಳಿಲ್ಲ. ಅಲ್ಲೇ ತಿಪ್ಪೆ ಸಾರಿಸ ರೀತಿ ಇರುವಂತ ಕಾರ್ಯಕ್ರಮಗಳನ್ನೇ ಮುಂದುವರಿಸುವಂತ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಬಿಟ್ರೆ ಒಟ್ಟಾರೆ ಇದು ಒಂದು ರೀತಿ ಸಾಬರ್ ಬಜೆಟ್. ಇದು ಅವ್ರು ಹೇಳಿದ್ದು ಇದು ನಾನು ಮುಂದೆ ಇಲೆಕ್ಷನ್ ನಿಲ್ಲಲ್ಲ ಅಂತ ಸಿದ್ದರಾಮಯ್ಯನವ್ರು ಹೇಳ್ಯಾರ. ಅವ್ರು ತೆಗೆದು ನೋಡ್ರಿ. ಮತ್ತು ಕಾಂಗ್ರೆಸ್ ಅವ್ರು ಹೇಳ್ತಾ ಇದ್ದಾರೆ 28ರ ನಂತರ. ಅವರ ಅನೇಕ MLAಗಳ ಸ್ಟೇಟ್ಮೆಂಟ್ ಅದು. 28ಕ್ಕಿಂತ ಮೊದಲನ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ. ನಾವು ಹೇಳಿದ್ದಲ್ಲ, ನಮ್ದು ಅದ್ರ ಬಗ್ಗೆ ನಮ್ದು ಲೇನಾದೇನೇ ಇಲ್ಲ. ಹಿಂದಿ ಭಾಷೆಯೊಳಗೆ ಹೇಳೋದಾದ್ರೆ ನಮ್ಗೇನು ಸಂಬಂಧ ಇಲ್ಲ. ಅದು ಅವ್ರದ್ರೊಳಗೆ ನಡೆದವು. ಇತ್ತ ಕಾಂಗ್ರೆಸ್ನಲ್ಲೂ ಮುಂದಿನ ಸಿಎಂ ಬಗ್ಗೆ ಮತ್ತೆ ಚರ್ಚೆ ಶುರುವಾಗಿದೆ. ಹಾವೇರಿಯಲ್ಲಿ ಮಾತನಾಡಿದ ಸಚಿವ KN ರಾಜಣ್ಣ ಮುಂದಿನ ಬಜೆಟ್ ಅನ್ನು ಸಿದ್ದರಾಮಯ್ಯ ಮಂಡಿಸ್ತಾರೆ, ಅದರ ಮುಂದಿನ ಬಜೆಟ್ ಕೂಡ ಅವರೇ ಮಂಡಿಸ್ತಾರೆ ಅಂತ ಹೇಳಿದ್ದಾರೆ. ಮುಂಚಿನ ಬಜೆಟ್ ಅವರೇ ಮಾಡ್ತಾರೆ, ಅದು ಮುಂದಿನ ಬಜೆಟ್ ಅವರೇ ಮಾಡ್ತಾರೆ. ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಇದಕ್ಕೆ ಏನಾದರೂ ಕೂಡ ಅನುಮಾನ ಅದು ಮತ್ತೆ ಬದಲಾವಣೆಗಳು ಏನಾದರೂ ಇದ್ರೆ ಅಂತಿಮವಾಗಿ ಹೈಕಮಾಂಡ್ ಅಲ್ಲಿ ಏನು ನಿರ್ಣಯ ಆಗ್ತದೋ ಆ ನಿರ್ಣಯದಂತೆ ನಡೆಯುತ್ತಪ್ಪ. ನಾವೆಲ್ಲ ಕೂಡ ಅವರೇ ಇನ್ನೂ ಇರಬೇಕು ಅಂತಕ್ಕಂಥ ಆಶಯವನ್ನು ವ್ಯಕ್ತಪಡಿಸಿದ್ದೇವೆ. ಅಂತಿಮವಾಗಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಿರ್ಣಯ ಮಾಡುತ್ತೆ. ಈ ಮಧ್ಯೆ ತಮ್ಮ ತಂದೆಯವರ ಪರ ಬ್ಯಾಟ್ ಬೀಸಿದ MLC ಯತೀಂದ್ರ ಸಿದ್ದರಾಮಯ್ಯ ಮುಂದಿನ ವರ್ಷವೂ ಸಿದ್ದರಾಮಯ್ಯರೇ ಬಜೆಟ್ ಮಂಡಿಸ್ತಾರೆ, ಒಟ್ಟು 19 ಬಜೆಟ್ ಮಂಡಿಸ್ತಾರೆ, ಇದರಲ್ಲಿ ಯಾವ ಸಂದೇಹ ಬೇಡ ಎಂದಿದ್ದಾರೆ. ಅವ್ರು ಇನ್ನೂ 5 ವರ್ಷ ಇರ್ತಾರೆ ಅನ್ನೋದು ನಮ್ಮೆಲ್ಲರ ನಂಬಿಕೆ. ಯಾಕೆಂತಂದ್ರೆ ಹೈಕಮಾಂಡ್ ಅವ್ರು ಸಂಪೂರ್ಣವಾಗಿ ಬೆಂಬಲವಾಗಿ ನಿಂತಿದ್ದಾರೆ. ಶಾಸಕರು ಕೂಡ ನಾವು ಮುಖ್ಯಮಂತ್ರಿಗಳ ಪರವಾಗಿ ಇದ್ದೀವಿ ಅಂತ ಹೇಳ್ತಾರೆ. ಸೊ ಹಾಗಾಗಿ 19 ಬಜೆಟ್ಗಳು ಕೂಡ ಮಂಡಿಸ್ತಾರೆ ಅನ್ನೋ ಆಶಯ ಇದೆ. ಅಂದ್ರೆ ಮುಂದಿನ ಬಜೆಟ್ ಸಿದ್ದರಾಮಯ್ಯನವ್ರದೇ ಖಂಡಿತ. ಈ ಬಗ್ಗೆ DCM DKC ಅವರನ್ನ ಕೇಳಿದ್ರೆ ಅವರು ಉತ್ತರ ಕೊಟ್ಟ ರೀತಿ ಧಾಟಿ ಬೇರೆಯೇ ಇತ್ತು. ಅವರು ಏನು ಹೇಳಿದ್ರು ನೀವೇ ನೋಡಿ. ಮುಂದಿನ ಬಜೆಟ್ ಯಾರು ಮಂಡನೆ ಮಾಡ್ತಾರೆ? ಮುಂದಿನ ವರ್ಷದ ಬಜೆಟ್ ಯಾರು ಮಂಡನೆ ಮಾಡ್ತಾರೆ? ಒಳ್ಳೆ ಕತೆ. ಸಿದ್ದರಾಮಯ್ಯನವರು ಚೀಫ್ ಮಿನಿಸ್ಟರ್ ಇದ್ದಾರೆ ನೋಡಿ. ಒಳ್ಳೆ ಕತೆ. ಸಿದ್ದರಾಮಯ್ಯನವರು ಚೀಫ್ ಮಿನಿಸ್ಟರ್ ಇದ್ದಾರೆ ನೋಡಿ. ಒಳ್ಳೆ ಕತೆ. ಸಿದ್ದರಾಮಯ್ಯನವರು ಚೀಫ್ ಮಿನಿಸ್ಟರ್ ಇದ್ದಾರೆ ನೋಡಿ.
ಹೀಗೆ ಸಿಎಂ ಇದ್ದಾರೆ ನಡೀರಿ ಅಂತ ಹೊರಟ ಡಿಕೆ ಶಿವಕುಮಾರ್ ಮುಂದಿನ ಬಾರಿಯೂ ಸಿದ್ದರಾಮಯ್ಯರೇ ಬಜೆಟ್ ಮಂಡಿಸ್ತಾರಾ ಇಲ್ವಾ ಅನ್ನೋ ಗುಟ್ಟು ಬಿಟ್ಟುಕೊಟ್ಟಿಲ್ಲ. ಒಂದು ಕಡೆ ಬಜೆಟ್ ಬಗ್ಗೆ ವಿಪಕ್ಷಗಳು ಟೀಕೆ ಮಾಡ್ತಾ ಇದ್ರೆ ಅದರ ಜೊತೆಗೆ ಮುಂದಿನ ಸಿಎಂ ಯಾರು ಅನ್ನೋ ಚರ್ಚೆಗೂ ಮರುಜೀವ ಬಂದಿದೆ. ಬ್ಯೂರೋ ರಿಪೋರ್ಟ್, TV9.